ಫೇವರಿಸಮ್ ತೋರಿಸ್ತಾ ಇದ್ದಾರೆ. ಇಲ್ಲೇ ಅವ್ರು ಯಾರ್ಯಾರನ್ನ ಯಾವ ತರ ಅಂತ ತೋರಿಸ್ಬೇಕು ಅಂತ ಆಲ್ರೆಡಿ ಅವ್ರು ಪ್ಲಾನ್ ಮಾಡಿಕ್ಕಿದ್ದಾರೆ. ಸೊ ವಾಟ್ ಇಸ್ ದ ಪಾಯಿಂಟ್ ಆಫ್ ನಾವೆಲ್ಲ 100% ಹಾಕ್ಬಿಟ್ಟು ವಾಟ್ ಇಸ್ ದ ಪಾಯಿಂಟ್? ಬೇರೆಯವರೆಲ್ಲ ತುಂಬಾ 100% ಹಾಕಿ ಅವ್ರ ಕೈ ಕಾಲೆಲ್ಲ ಮುರಿಸ್ಕೊಂಡು ಈಗ ಆಲ್ರೆಡಿ ಅವ್ರಿಗೆ ಗೊತ್ತಿದ್ದಿದ್ರೆ ಇಲ್ಲ ಈ ತರ ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು ವೈ ವಿಲ್ ದೇ ಇವನ್ ಪುಟ್ ದೇರ್ 100% ಅಲ್ವಾ? 100% ಕೊಡ್ತಾನೆ ಇರಲಿಲ್ಲ. ಅವರು ಯೂಸ್ ಮಾಡೋ ಒಂದೊಂದು ಪದಗಳು ತುಂಬಾ ಎಲ್ಲರನ್ನೂ ಕುಗ್ಗೋ ತರ ಮಾಡ್ಬಿಟ್ಟು ಯಾರು ವಾಯ್ಸ್ ರೇಸ್ ಮಾಡಿಲ್ಲ. ನಾನು ರೇಸ್ ಮಾಡಿದ್ರೆ ನಾನು ಆಚೆ ಬಂದ್ಬಿಟ್ಟು ಇಲ್ಲಂತೂ ₹1 ಇಲ್ಲ, ಪೇಮೆಂಟೇ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ವಿನ್ನಿಂಗ್ ಪ್ರೈಸ್ ಎಷ್ಟಂತಾನೆ ಗೊತ್ತಾಗ್ತಾ ಇಲ್ಲ. ಹಾಯ್ ಹಲೋ ನಮಸ್ತೆ, ನಾನು ಗಜಾನನ್. ಏನಪ್ಪ ಅಂತಂದರೆ ಆ್ಯಶ್ ಮೆಲೋ ಸ್ಟೈಲರ್ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಇವ್ರನ್ನ ನೋಡಿರ್ತೀರ ಹಳ್ಳಿ ಪವರಲ್ಲಿ. ಅವ್ರ ಜೊತೆಗೆ ನಾವಿದ್ದೀವಿ. ಏನೇನಾಯಿತು ನಿಮಗೆಲ್ಲನೂ ಕೂಡ ಎಲ್ಲ ಟೆಲಿಕಾಸ್ಟಲ್ಲಿ ನೋಡಿರ್ತೀರ. ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ಅಂತಲೇ ನಮ್ಮ ಚಾನಲ್ ಮೂಲಕ ಬಂದಿದ್ದಾರೆ. ಮೇಡಮ್ ನಮಸ್ತೆ. ತಮಗೆ ನಮಸ್ತೆ. ಏನಿದೆ ಹೆಸರು? ಐಶ್ವರ್ಯ. ಹೌದು, ಐಶ್ವರ್ಯ. ಸೊ ಈಗ ಸ್ಟೇಜ್ ನೇಮ್ ಅಂತ ಒಂದಿರುತ್ತಲ್ಲ, ಸೊ ಎಲ್ಲರೂ ಕಾಲೇಜಿನಲ್ಲೇ ಲೆಟ್ಸ್ ವೆಲ್ಕಮ್ ಐಶ್ವರ್ಯ, ನೆಕ್ಸ್ಟ್ ಕಂಟೆಸ್ಟೆಂಟ್, ನೆಕ್ಸ್ಟ್ ಡಾನ್ಸ್ ಪರ್ಫಾರ್ಮೆನ್ಸ್ ಬೈ ಐಶ್ವರ್ಯ. ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಆ್ಯಶ್ ಮೆಲೋ ಸ್ಟೈಲರ್ ಅಂತ ಹೇಳ್ತೀವಿ. ಓಕೆ, ಈಗ ತಾವು ಏನು ಮಾಡ್ಕೊಂಡಿರೋದು ನಾರ್ಮಲ್ ಆಗಿ? ಸೊ ನಾರ್ಮಲ್ ಆಗಿ ಫಿಲ್ಮ್ ಇಂಡಸ್ಟ್ರಿ ಆಗಿದೆ. ಫಿಲ್ಮ್ ಇಂಡಸ್ಟ್ರಿ ಲಾಸ್ಟ್ ಭೀಮಾ ಸಿನಿಮಾ. ಹೌದು ಹೌದು, ಯಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಆಗಸ್ಟ್ ಇನ್ನೊಂದು ಫಿಲ್ಮ್ ರಿಲೀಸ್ ಆಗಿದೆ ತಮಿಳಲ್ಲಿ, ಪೇಯಿ ಕದೆ ಅಂತ ಹೇಳ್ಬಿಟ್ಟು. ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ದಿವಾಲಿಗೆ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ, ಧ್ವಂಸ ಅಂತ. ಇವಾಗ ಡೈರೆಕ್ಟಾಗಿ ಫಸ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಹೌದು. ಏನಪ್ಪ ಅಂದರೆ ಒಂದು ಹಳ್ಳಿ ಪವರ್ ಅಂತ ಒಂದು ರಿಯಾಲಿಟಿ ಶೋಗಳು ಹೋಗ್ತೀರಾ, ಕ್ವಿಟ್ಟಾಗಿ ಬರ್ತೀರಾ, ಯಾಕೆ ಏನು? ಸರ್ ಈಗ ಎಲ್ಲರಿಗೂ ಗೊತ್ತಿರೋಂಗೇನೆ ಎವ್ರಿಬಡಿ ಆರ್ ಥಿಂಕಿಂಗ್ ಇಲ್ಲ ಆ್ಯಶ್ಗೆ ಬಂದ್ಬಿಟ್ಟು ಈ ಪ್ಲಾಟ್ಫಾರ್ಮ್ ತುಂಬ ಚಿಕ್ಕದು, ಆ್ಯಶ್ ಸ್ಟ್ಯಾಂಡರ್ಡ್ಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ, ಎಲ್ಲರಿಗೂ ಅದೇ ಮೈಂಡಲ್ಲಿ ಇರೋದು. ಬಟ್ ಕ್ಲೀನಾಗಿ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ ಇಟ್ ಈಸ್ ಆ್ಯಕ್ಚುಲಿ ಹ್ಯುಮಿಲಿಯೇಷನ್ ಮಾಡಿದ್ದಾರೆ. ಅವರು ಯೂಸ್ ಮಾಡೋ ಒಂದೊಂದು ಪದಗಳು ತುಂಬ ಎಲ್ಲರನ್ನೂ ಕುಗ್ಗೋ ಥರ ಮಾಡಿಬಿಟ್ಟು ಯಾರು ವಾಯ್ಸ್ ರೇಸ್ ಮಾಡಿಲ್ಲ. ನಾನು ರೇಸ್ ಮಾಡಿದ್ರೆ ನಾನು ಆಚೆ ಬಂದ್ಬಿಟ್ಟೆ. ಓಕೆನಾ? ಇನ್ನೊಂದು ಬಂದ್ಬಿಟ್ಟು ಫೇವರಿಸಮ್ ಇದೆ, ಅಲ್ಲಿ ಫೇವರಿಸಮ್ ಇದೆ. ಮತ್ತು ಅವ್ರವ್ರ ಅಕುಲ್ ಬಾಯ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಒಂಥರ ಟ್ರೀಟ್ ಮಾಡೋದು. ಇಲ್ಲಾಂದರೆ ಅವರಿಗೆ ಮನ್ಸಿಗೆ ಬಂದಂಗೆ ಈಗ 4 ಜನಕ್ಕೆ ಪನಿಷ್ಮೆಂಟ್ ಕೊಡ್ಬೇಕಾ 4 ಜನಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಟಾಸ್ಕಲ್ಲಿ 2 ಜನಕ್ಕೆ ಕೊಡ್ಬೇಕಾ 2 ಜನಕ್ಕೆ ಕೊಡ್ತಾರೆ. ಅದರ ನೆಕ್ಸ್ಟ್ ಟಾಸ್ಕಲ್ಲಿ ಒಬ್ರಿಗೆ ಕೊಡ್ಬೇಕಾ ಒಬ್ರಿಗೆ ಕೊಡ್ತಾರೆ, ಹಂಗೆ. ಸೊ ಲಾಟ್ ಆಫ್ ಮ್ಯಾನಿಪುಲೇಷನ್ ಮತ್ತು ಕ್ಯಾಲ್ಕುಲೇಷನ್ ಎಲ್ಲ ಆಗ್ತಾ ಇತ್ತು. ಸೊ ದಟ್ ಇಸ್ ವೈ ಐ ಲೆಫ್ಟ್ ದ ಶೋ. ಅಂದರೆ ಇದು ರಿಯಾಲಿಟಿ ಶೋನ ಅಲ್ವಾ? ಸರ್ ರಿಯಾಲಿಟಿ ಶೋನೇ, ಆದರೆ ಇದು ಫುಲ್ ಸ್ಕ್ರಿಪ್ಟೆಡ್. ರಿಯಾಲಿಟಿ ಇಲ್ಲ? ನೋ ನೋ, ನಾಟ್ ಅಟ್ ಆಲ್. ಒಂದು ಸ್ವಲ್ಪನೂ ಇಲ್ಲ, ಬಿಕಾಸ್ ಇಟ್ ಇಸ್ ಆಲ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್. ಯಾಕಂದರೆ ಇಲ್ಲೇ ಇಷ್ಟು ಫೇವರಿಸಮ್ ತೋರಿಸ್ತಾ ಇದ್ದಾರೆ, ಇಲ್ಲೇ ಅವ್ರು ಯಾರ್ಯಾರನ್ನ ಯಾವ ಥರ ಅಂತ ತೋರಿಸ್ಬೇಕು ಅಂತ ಆಲ್ರೆಡಿ ಅವ್ರು ಪ್ಲಾನ್ ಮಾಡಿಕ್ಕಿದ್ದಾರೆ. ಸೊ ವಾಟ್ ಇಸ್ ದ ಪಾಯಿಂಟ್ ಆಫ್ ನಾವೆಲ್ಲ 100% ಹಾಕ್ಬಿಟ್ಟು ವಾಟ್ ಇಸ್ ದ ಪಾಯಿಂಟ್ ಅಲ್ವಾ? ಸೊ ನಾವು ಕೈ ಕಾಲೆಲ್ಲ ಮುರಿಸ್ಕೊಂಡು ಲೈಕ್ ನಥಿಂಗ್ ಹ್ಯಾಪನ್, ನನಗೇನೂ ಆಗಿಲ್ಲ. ಬಟ್ ಬೇರೆಯವರೆಲ್ಲ ತುಂಬ 100% ಹಾಕಿ ಅವ್ರ ಕೈ ಕಾಲೆಲ್ಲ ಮುರಿಸ್ಕೊಂಡು ಈಗ ಆಲ್ರೆಡಿ ಅವ್ರಿಗೆ ಗೊತ್ತಿದ್ದಿದ್ರೆ ಇಲ್ಲ ಈ ಥರ ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು ವೈ ವಿಲ್ ದೇ ಇವನ್ ಪುಟ್ ದೇರ್ 100% ಅಲ್ವಾ? 100% ಕೊಡ್ತಾನೆ ಇರಲಿಲ್ಲ ಅವರು. ಸೊ ಲೈಕ್ ದಟ್ ನಾವು ಈಗ ನೀವು ಕೇಳಿದ ಪ್ರಶ್ನೆಗೆ ಎಸ್ ಆರ್ ನೋ ಅಂತ ಹೇಳಬೇಕಂದ್ರೆ ಎಸ್, 100% ಇಟ್ ಇಸ್ ಸ್ಕ್ರಿಪ್ಟೆಡ್. ಮುಂಚೆ ಗೊತ್ತಿರಲಿಲ್ಲ? ಇಲ್ಲ ಸರ್, ಗೊತ್ತಿರಲಿಲ್ಲ. ಬಿಕಾಸ್ ಇಸ್ ಮೈ ಫಸ್ಟ್ ರಿಯಾಲಿಟಿ ಶೋ ಅಲ್ಲ, ಅದರಿಂದ ನನಗೇನು ಗೊತ್ತಿರಲಿಲ್ಲ. ಅಂದರೆ ಇದೇ ರೀತಿ ಕಾರ್ಯಕ್ರಮಗಳು ಮುಂಚೆ ಬೇರೆ ಬೇರೆ ಚಾನಲ್ಗಳು ಕೂಡ ಬಂದಿತ್ತು. ಓಕೆ, ಅಲ್ಲಿಯೂ ಕೂಡ ನೀವು ನೋಡಿಲ್ವಾ, ಏನು ನಿಮ್ಗೆ ಗೊತ್ತಿಲ್ವಾ ರಿಯಾಲಿಟಿ ಶೋ ಅಂದರೆ ಈ ರೀತಿ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ, ಈ ರೀತಿಯಲ್ಲಿ ನಡೆಸ್ಕೊಂತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ವಾ? ಇಲ್ಲ ಸರ್, ಫಸ್ಟು ಇವ್ರು ಆಡಿಷನ್ ಟೈಮಲ್ಲೇ ಪೇಟೆ ಹುಡುಗಿ ಹಳ್ಳಿ ಲೈಫ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ. ನಾನು ಇಲ್ಲ ಅಂತ ಹೇಳಿದೆ, ಆಯಿತಾ. ಬಿಕಾಸ್ ನಾನು ಅಕುಲ್ ಅವರು ಮೇ ಬಿ ಟಾಸ್ಕ್ ಟೈಮಲ್ಲಿ ತುಂಬ ರೂಢಾಗಿರ್ತಾರೆ ಅಂತ ಬೇಸಿಕ್ ನಾಲೆಡ್ಜ್ ಗೊತ್ತಿತ್ತು, ಆದರೆ ಈ ಥರ ಎಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂದರೆ ನಿಮಗೆ ಸೆಲೆಕ್ಟ್ ಆಗಿರೋದು ಯಾವ ರೀತಿ, ಅಂದರೆ ಏನು ಆಡಿಷನ್ ಯಾವ ರೀತಿ ಆಯಿತು ಅಂತ? ಸರ್ ಆಡಿಷನ್ ಬಂದ್ಬಿಟ್ಟು ಈಗ ಬೇಸಿಕ್ ಆಡಿಷನ್ ಅಂದರೆ ಒಂದು ಟಾಸ್ಕ್ ಮಾಡಕ್ಕೆ ಕೊಡ್ತಾರೆ, ಇಲ್ಲಾಂದರೆ ಈ ಥರ ಮಾಡಿ, ಇದು ಲಿಫ್ಟ್ ಮಾಡಿ, ಅದು ತಗೊಳ್ಳಿ, ಇಲ್ಲಾಂದರೆ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ ಅಂತ ಏನಾದರೂ ಒಂದು ಬೇಸಿಕ್ ಆಗಿ ಕೊಡ್ತಾರಲ್ವಾ. ಇಲ್ಲಿ ನಾನು ಹೋಗಿದ ತಕ್ಷಣ ಏನು ಮಾಡಿದ್ರು, ಫಾರ್ಮ್ ಎಲ್ಲ ಸೈನ್ ಮಾಡಿಕೊಂಡು ನಿಮ್ಗೆ ಏನಾದರೂ ಫೋಬಿಯಾ ಇದೆಯಾ, ಇಲ್ಲಾಂದರೆ ನಿಮ್ಗೆ ಏನಾದರೂ ನಿಮ್ಮ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದು, ನಿಮ್ಮ ಸ್ಯಾಡ್ ಮೂಮೆಂಟ್ ಯಾವುದು ಎಲ್ಲ ಅವ್ರಿಗೆ ಗೊತ್ತಿರಬೇಕಿತ್ತಲ್ಲ. ಮತ್ತು ನಿಮ್ಗೆ ಏನಾದರೂ ಅಲರ್ಜಿ ಇದೆಯಾ, ಡಸ್ಟ್ ಅಲರ್ಜಿ, ಇಲ್ಲಾಂದರೆ ನೀರು ಸ್ವಿಮ್ಮಿಂಗ್ ಗೊತ್ತಿರದೆ ಏನಾದರೂ ಆ ಥರ ಇದೆಯಾ ಅಂತ ಕೇಳಿ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಂಡು ಒಳಗೆ ಹೋಗಿದ ತಕ್ಷಣ ಏನೂ ಮಾತಾಡಿಲ್ಲ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಮನೆಯವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ನೀವು 1 ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ, ಆಮೇಲೆ ನಿಮ್ಮ ಬಾಡಿಯಲ್ಲಿ ಎಷ್ಟು ಟ್ಯಾಟೂಸ್ ಇದೆ, ಎಷ್ಟು ಪಿಯರ್ಸಿಂಗ್ ಇದೆ, ಯಾವ ಥರ ಹೇರ್ ಕಲರಿಂಗ್ ಮಾಡ್ತೀರಿ, ಅದೇ ಆಡಿಷನ್ ಆಗ್ತಿತ್ತು ನನಗೆ. ಇಷ್ಟೇ ಆಡಿಷನ್? ಅಷ್ಟೇ. ನೀವು ಅಂದರೆ ಪಬ್ಲಿಕ್ ಫೇಮಲ್ಲಿ ಇದ್ದೀರಾ ಅನ್ನೋಕ್ಕೋಸ್ಕರ ಇಷ್ಟೇ ಮಾಡಿದ್ದ? ಮೇ ಬಿ ಯಾಕಂದರೆ ಬೇರೆ ಇವರು ಸ್ನೇಹ ಅವರಿಗೆಲ್ಲ ತುಂಬ ಟೈರ್ ಎಲ್ಲ ಎತ್ಸಿ ಅದು ಇದು ಎಲ್ಲ ಮಾಡಿಸಿದ್ದಾರೆ ಅಂತೆ. ಬಟ್ ನನಗೇನು ಮಾಡಿಲ್ಲ ಸರ್.
ಇಲ್ಲ. ಓಕೆ, ಈಗ ಯಾವ ರೀತಿ ನಿಮಗೆ ಅಪ್ರೋಚ್ ಆಗಿದೆ, ಯಾವ ರೀತಿ ಇತ್ತು ಅಂದರೆ ಈಗ ಎಲ್ಲ ಕೇಳ್ಪಟ್ಟೆ ಪೇಮೆಂಟ್ ಕೊಡಲ್ವಾ, ಏನು ಯಾವ ರೀತಿ? ಸೊ ಫಸ್ಟ್ ಕ್ವೆಶ್ಚನ್ ಅಪ್ರೋಚ್ ಹೆಂಗ್ ಬಂತು ಅಂತ ಕೇಳಿದ್ರೆ, ಅವರೇ ಕಾಲ್ ಮಾಡಿ ನಾವು ಜಿ ಕನ್ನಡದಿಂದ ಕಾಲ್ ಮಾಡ್ತಾ ಇದೀವಿ, ಈ ತರ ಒಂದು ರಿಯಾಲಿಟಿ ಶೋ ಇದೆ, ನಿಮ್ ಜೊತೆ ಸ್ವಲ್ಪ ಮಾತುಕತೆ ಆಗ್ಬೇಕು, ನೀವು ಅಭಯನಾಡು ಸ್ಟುಡಿಯೋಗೆ ಬನ್ನಿ ಅಂತ ಕರೆದಿದ್ರು. ದಟ್ ಇಸ್ ವೆನ್ ಆಲ್ ದೀಸ್ ಆಡಿಷನ್ ಪ್ರೊಸೀಜರ್ಸ್ ಅದು ಇದು ಅಂತ ಎಲ್ಲ ಸ್ಟಾರ್ಟ್ ಆಗಿದ್ದು. ಸೆಕೆಂಡ್ ಕ್ವೆಶ್ಚನ್ಗೆ ನೀವು ನಾನು ಆನ್ಸರ್ ಮಾಡ್ಬೇಕಂದ್ರೆ, ಈಗ ಪೇಮೆಂಟ್ ಅಂತ ಹೇಳ್ತಾ ಇದ್ದೀರಲ್ಲ, ಮೇ ಬಿ ಬೇರೆ ರಿಯಾಲಿಟಿ ಶೋಸ್ ಅಲ್ಲಿ ವಾರ ವಾರ ಪೇಮೆಂಟ್ ಇರುತ್ತೆ ಅಲ್ವಾ? ಇಲ್ಲಂತೂ ₹1 ಇಲ್ಲ, ಪೇಮೆಂಟೇ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ವಿನ್ನಿಂಗ್ ಪ್ರೈಸ್ ಎಷ್ಟಂತಾನೆ ಗೊತ್ತಾಗ್ತಾ ಇಲ್ಲ. ವಿ ಡೋಂಟ್ ಇವನ್ ನೋ ಎನಿಥಿಂಗ್. ಅವ್ರು ಆಲ್ರೆಡಿ ಹೇಳಿದ್ದಾರೆ ಇಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಒಪ್ಕೊಂಡೇ ರಿಯಾಲಿಟಿ ಶೋಗೆ ಹೋಗಿದ್ದು. ನಾನು ಪೇಮೆಂಟ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ಬೇಸಿಕ್ ನಾಲೆಜ್ ಇದೆ.